ಹೇಳುವವರ ಲಿಸ್ಟ್ನೊಳಗ ನಿಮ್ಮ ಹೆಸರುಗಳು ಬರಲಿ ಅನ್ನುವಂಥ ಆಶಯವನ್ನ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ಮತ್ತೆ ನಾಳಿನ ಪ್ರವಚನದೊಳಗೆ ನೀವೆಲ್ಲ ಭಾಗಿಯಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದಿನ ಸೂಚನೆಗೆ ಅವಕಾಶ ಮಾಡಿಕೊಡೋಣ. ಈ ಒಂದು ಬಸವಣ್ಣವರ ಚರಿತ್ರೆಯ ಮೂಲಕ ದಾಂಪತ್ಯ ಜೀವನವನ್ನ ಯಾವ ರೀತಿ ರೂಪಿಸಿಕೊಳ್ಬೇಕಂತ ಬಹಳ ಅರ್ಥಪೂರ್ಣವಾಗಿ ನಿಮಗೆಲ್ಲರಿಗೆ ಮನಮುಟ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ತಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯರಿಗೆ ಅನಂತ ವಂದನೆಗಳನ್ನ ಸಲ್ಲಿಸುತ್ತಾ ಇಂದಿನ ಪ್ರಸಾದ ದಾಸೋಹಿಗಳು ಕುಮಾರಿ ಭವಾನಿ ಮತ್ತು ಶರಣ್ಯ ಆರತಿ ಸಂತೋಷ್ ಗದ್ಗೆ ದಂಪತಿಗಳು ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡ್ಕೋಬೇಕು. ಸಂತೋಷನವರು ಬರ್ರಿ, ಅಪ್ಪವ್ರ ಕಡೆಯಿಂದ ಆಶೀರ್ವಾದ ತಗೋಬೇಕು. ಶರಣ್ಯ ಆರತಿ ತಾಯಿಯವರು ಮತ್ತು ಸಂತೋಷನವರು. ಅದು ಮತ್ತೊಂದು ಹೆಸರು ಬೇಡ್ರಿ. ಜೊತೆಗೆ ಶರಣ್ಯ ಕಲಾವತಿ ಶಿವಕುಮಾರ್ ಲದ್ದೆ ದಂಪತಿಗಳು ಕೂಡ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನ ಪಡ್ಕೋಬೇಕು. ಮಂಗಲ ಆದ ನಂತರ ತಾವೆಲ್ಲರೂ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ಬೇಕು. ಈಗ ಪರಮ ಪೂಜ್ಯರಿಂದ ಶರಣ್ಯ ಆರತಿ ಸಂತೋಷ್ ಗದ್ಗೆ ದಂಪತಿಗಳಿಗೆ ಜೊತೆಗೆ ಶರಣ್ಯ ಕಲಾವತಿ ಶಿವಕುಮಾರ್ ಲದ್ದೆ ದಂಪತಿಗಳಿಗೆ ಆಶೀರ್ವಾದವನ್ನ ಮಾಡಲಾಗ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈಗ ಮಂಗಲದೊಂದಿಗೆ ಇಂದಿನ ಪ್ರವಚನವನ್ನ ಮುಕ್ತಾಯಗೊಳಿಸೋಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು